ಹಲೋ, ನಮಸ್ಕಾರ. ಈ ಒಂದು ವಿಡಿಯೋ ನಾವು ಏನಪ್ಪಾ ಅಂತಂದ್ರ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿಯ ಹಿಸ್ಟ್ರಿ ಮತ್ತು ಆರ್ಕಿಯಾಲಜಿ BA 5th ಸೆಮಿಸ್ಟರ್ನ ಸಿಲೆಬಸ್ ನೋಡೋಣ. ಸೊ ಬಹಳ ಜನ ಹುಡುಗರು ನಂಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ, ಕಮೆಂಟ್ ಮಾಡಿದ್ರಿ, ಸರ್ ಸಿಲೆಬಸ್ ವಿಡಿಯೋಸ್ ಮಾಡ್ರಿ ಅಂತ ಹೇಳಿ. ಸೊ ಅದಕ್ಕೆ ಟೈಮ್ ಸಿಕ್ತಂತಲೇ ವಿಡಿಯೋಸ್ ಮಾಡಿದೀನಿ. ಮೊದಲನೇದಾಗಿ ಟೋಟಲ್ ಏನಂತಂದ್ರ ಎರಡಕ್ಕ ನೀವು ಎಕ್ಸಾಮ್ ಬರಿಬೇಕು. ಸೊ ನೀವು ಇಲ್ಲಿವರೆಗೂ ಫೋರ್ತ್ ಸೆಮಿಸ್ಟರ್ ಮಟ್ಟ ಏನಪ್ಪ ಅಂತಂದ್ರೆ ಒಂದೇ ಪೇಪರ್ ಬರ್ದಿರ್ತೀರಿ, ಒಂದೇ ಎಕ್ಸಾಮ್ ಬರ್ದಿದ್ರಿ ಹಿಸ್ಟ್ರಿ ಮೇಲೆ. ಈಗ ಯಾವ್ದೋ ಆಪ್ಷನಲ್ ತಗೋರಿ, ಫಿಫ್ತ್ ಮತ್ತು ಸಿಕ್ಸ್ ಸೆಮ್ ಒಳಗೆ ನೀವು ಎರಡು ಎಕ್ಸಾಮ್ ನ ಬರಿಬೇಕು. ನಿಮ್ಗೆ ಯಾವ ಆಪ್ಷನ್ ಇರಲಿ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಕನ್ನಡ ಇರಲಿ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಇರಲಿ, ಯಾವುದು ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಇದ್ರೂ ಕೂಡ ನೀವು ಇಲ್ಲಿ ಏನ್ ಮಾಡ್ಬೇಕಂದ್ರ ಎರಡು ಪೇಪರ್ನ ಬರಿಬೇಕು. ಮೊದಲೇ ಪೇಪರ್ ಏನಂತಂದ್ರ ಕಂಪಲ್ಸರಿ ಇರ್ತೈತಿ, ಎರಡನೇ ಪೇಪರ್ ಏನಪ್ಪಾ ಅಂತಂದ್ರ ಆಪ್ಷನಲ್. ಎದಕ್ಕೆ ಆಪ್ಷನಲ್ ಅಂದ್ರ ಟೋಟಲ್ ಅಲ್ಲಿ ಮೂರು ಸಬ್ಜೆಕ್ಟ್ಗಳು ಬರ್ತಾವ, ಮೂರರೊಳಗೆ ಯಾವ್ದಾದ್ರು ಒಂದರಲ್ಲಿ ಚೂಸ್ ಮಾಡ್ಬೇಕು. ಅಂದ್ರ ಮೂರು ವಿಷಯದ ಮೇಲೆ ಹಿಸ್ಟ್ರಿ ಸಬ್ಜೆಕ್ಟ್ ಇರ್ತೈತಿ. ಓಕೆ, ಮೂರರೊಳಗೆ ಯಾವ್ದಾದ್ರು ಒಂದ್ರ ಮೇಲೆ ಅಷ್ಟ ನೀವೇನಪ್ಪಾ ಅಂತಂದ್ರ ಬರಿಬೇಕು. ಫಸ್ಟ್ ಪೇಪರ್ ಏನೈತಲ್ಲ ಕಂಪಲ್ಸರಿ ಪೇಪರ್ ಫಸ್ಟ್, ಇದು ಕಂಪಲ್ಸರಿನ. ಆದ್ರ ಸೆಕೆಂಡ್ ಆಪ್ಷನಲ್ ಪೇಪರ್ ಏನದಲ್ಲ, ಮೂರು ಸಬ್ಜೆಕ್ಟ್ ಇರ್ತಾವ, ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ಕೋಬೇಕು. ಚೂಸ್ ಮಾಡಿ ನಿಮ್ಮ ಕಾಲೇಜ್ ಒಳಗೆ ನೀವು ಹೇಳ್ಬೇಕು. ಸೊ ಅದ್ರ ಮೇಲೆ ನೀವು ಏನಪ್ಪಾ ಅಂತಂದ್ರೆ ಎಕ್ಸಾಮ್ ನ ಬರಿತೀರಿ. ಐ ಹೋಪ್ ನಿಮ್ಗೆ ತಿಳಿದ ಅನ್ಕೊಂಡೆ ನನ್ನ. ಸೊ ಎಸ್, ಈಗ ಮೊದಲನೇದಾಗಿ ಟಾಪಿಕ್ ನೋಡ್ರಿ, BA 5th ಸೆಮಿಸ್ಟರ್ ಅದ ಕಂಪಲ್ಸರಿ ಪೇಪರ್ ಯಾವ್ದೈತಿ, ಹಿಸ್ಟ್ರಿ ಆಫ್ ಇಂಡಿಯಾ ಬ್ರಿಟಿಷ್ ಟೂಲ್ 1707 ಟು 1947. ಸೊ ನಿಮ್ಗೆ 80 ಮಾರ್ಕ್ಸ್ ಇದನ್ನ ಪೇಪರ್ ಇರ್ತೈತಿ. ಇನ್ನ ಯೂನಿಟ್ ನಂಬರ್ 1 ನೋಡ್ರಿ, ಅಡ್ವೆಂಚರ್ ಆಫ್ ಯುರೋಪಿಯನ್ ಅಂಡ್ ಎಕ್ಸ್ಪಾನ್ಷನ್ ಆಫ್ ಬ್ರಿಟಿಷ್ ಪವರ್ ಅಂತ ಹೇಳಿ. ಅಡ್ವೆಂಟ್ ಆಫ್ Europeans and Anglo-French conflicts, consolidation of power, Robert Clive and Warren Hastings, their reforms and foreign policies, Lord Cornwallis, his reforms. Unit number 2 British power under Governor Generals, Lord Wellesley, his subsidiary alliance, William Bentinck, his reforms, Lord Dalhousie, his reforms and doctrine of lapse. In a unit number 3 nodri, new revenue system and Indian revolts, new revenue systems, Zamindari, Raitwari and Mahalwari system. In a B nodri, the Great Revolt of 1857, nature, causes and results. In a C, 1858, Queen's Proclamation Act. Unit number 4, reforms of viceroys in India, Lord Lytton, domestic and foreign policy, Lord Ripon, reforms and foreign policy, Lord Curzon, reforms and foreign policy. So unit number 5, map topics. Map topic noಡ್ರಿ, mark the important place ಅಂತ ಇವು ಅಂತೂ ಕಲ್ತಿದ್ದೀರ ಆಲ್ರೆಡಿ. ಗ್ರೇಟ್ ರಿವೋಲ್ಟ್ ಆಫ್ 1857, places of historical importance, Kolkata, Pondicherry, Madras, Plassey, Bombay, Buxar, Calcutta, Salbhai, Surat, Srirangapatna. So these are the map topics. So ಇವು ಇಷ್ಟು ಏನಪ್ಪ ಮ್ಯಾಪ್ ಟಾಪಿಕ್ಸ್ ಇರ್ತಾವ. ಇದು ಕಂಪಲ್ಸರಿ ಪೇಪರ್ ರೀ, ಈ ತರ ನಿಮ್ಗೆ ಚಾಯ್ಸ್ ಸಿಗಂಗಿಲ್ಲ. ಅದರ ಪೇಪರ್ ನಂಬರ್ 2 ಒಳಗ ಮೂರು ಸಬ್ಜೆಕ್ಟ್ ಒಳಗಿಂದ ಯಾವ್ದಾದ್ರು ಒಂದು ನೀವು ಚಾಯ್ಸ್ ಅನ್ನ ಮಾಡ್ಕೋಬಹುದು, ಒಂದನ್ನ ಎಲೆಕ್ಟ್ ಮಾಡ್ಕೋಬಹುದು ನೀವು. ಸೊ ಅದ್ಯಾವ ಪೇಪರ್ ನೋಡ್ರಿ, ಇದು ಸಿಲೆಬಸ್ ಕಾಪಿ ನಿಮ್ಗೆ ಬೇಕಪ್ಪ ಅಂತಂದ್ರೆ ಆಲ್ರೆಡಿ ರಾಣಿ ಚೆನ್ನಮ್ಮ ವೆಬ್ಸೈಟ್ ಒಳಗ ನೀವು ಬರೀ ಸಿಲೆಬಸ್ ಅಂತಂದ್ರೆ ಹೊಡೆದ್ರೆ ಸಾಕು, ಎಲ್ಲಾ ಸಬ್ಜೆಕ್ಟ್ ಸಿಲೆಬಸ್ ಬರ್ತಾವ. ಆದ್ರೆ ಯಾಕೋ ಹುಡುಗರು ನನಗ ಕೇಳಿದ್ರು, ಕಮೆಂಟ್ ಮಾಡಿ ತಿಳ್ಸಾತಾರಿ, ಸರ್ ಸಿಲೆಬಸ್ ನಮಗೆ ಸ್ವಲ್ಪ ವಿಡಿಯೋ ಮಾಡ್ರಿ ಸಿಲೆಬಸ್ ಮೇಲೆ ಅನ್ನತ್ಲಿ. ಸೊ ಇದು ನೀವ ಮಾಡ್ಬೋದು. ಸುಮ್ಮನೆ ಇಲ್ಲಿ ನನಗೊಂದು ಯೂಟ್ಯೂಬ್ ವ್ಯೂಸ್ ಕೊಡೋಪ್ಪ ಅಂದ್ರೆ ಯು ಕ್ಯಾನ್ ಡೂ ಇಟ್, ಫೈನ್. ನಾ ಬೇಕಂದ್ರೆ ನಿಮ್ಗೆ ಯಾವ್ದೋ ಟಾಪಿಕ್ ಮೇಲೆ ಮಾಡಂದ್ರ ಇಂಗ್ಲಿಷ್ ನ ಯಾವ್ದೋ ಒಂದು ಟಾಪಿಕ್ ಮೇಲೆ ನಾನು ಮಾಡ್ಬೋದು. ಓಕೆ, ಇನ್ನ ಪೇಪರ್ ನಂಬರ್ 2 ನೋಡ್ರಿ, ಹಿಸ್ಟ್ರಿ ಅಂಡ್ ಆರ್ಕಿಯಾಲಜಿ. ಅಂದ್ರು ಈ ವಿಡಿಯೋ ನೋಡಾತಿದ್ರಿ ಅಂತಂದ್ರ ಇಲ್ಲಿ ಮಟ್ಟ ಹೇಳಿದ್ ನಿಮ್ಗ ಇಷ್ಟ ಆಗಿತ್ತು ಅಂತಂದ್ರ ಶೇರ್, ಸಬ್ಸ್ಕ್ರೈಬ್, ಲೈಕ್ ಮಾಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಬೇಕಂತ ಹೇಳಿ. ಓಕೆ, ಸೊ ಹಿಸ್ಟ್ರಿ ಅಂಡ್ ಆರ್ಕಿಯಾಲಜಿ ಆಪ್ಷನಲ್ ಪೇಪರ್ 2 ಅಂತಂದ್ರೆ ಹೇಳ್ತಾರೆ ನೋಡ್ರಿ ಅವ್ರು. ಸೊ ಇದ್ರೊಳಗೆ ನಿಮ್ಗೆ ಚಾಯ್ಸಿಂಗ್ ಬರ್ತೈತಿ, ಹಿಸ್ಟ್ರಿ ಅಂಡ್ ಕಲ್ಚರ್ ಆಫ್ ಕರ್ನಾಟಕ ಫ್ರಮ್ ಅರ್ಲಿ ಟು 1336 AD ಅಂತಂದ ಹೇಳಿ. ಮೊದಲನೇದಾಗಿ ಯೂನಿಟ್ ನಂಬರ್ 1 ನೋಡ್ರಿ, ಸೋರ್ಸ್ ಅಂಡ್ ಪ್ರೀ ಹಿಸ್ಟಾರಿಕ್ ಸೈಟ್ಸ್ ಇನ್ ಕರ್ನಾಟಕ, ದ ಅರ್ಲಿ ರೂಲ್ ಆಫ್ ಕರ್ನಾಟಕ. ಯೂನಿಟ್ ನಂಬರ್ 1 ಮತ್ತೆ ಡೀಟೇಲ್ಸ್ ಏನ್ ಬರ್ತಾವ ನೋಡ್ರಿ, ಆರ್ಕಿಯಾಲಜಿಕಲ್ ಅಂಡ್ ಲಿಟರರಿ ಸೋರ್ಸಸ್. ಸರ್ ಯಾಕ್ರಿ ನೀವು ಕನ್ನಡದಾಗ ಮಾಡತ್ತಿಲ್ಲ ಅಂತ ಹೇಳಿ ಕೇಳ್ಬೇಡ್ರಿ ನನಗ. ಕನ್ನಡದೊಳಗ ಈ ನಿಮ್ಮ ವೆಬ್ಸೈಟ್ ಒಳಗ ರಾಣಿ ಚೆನ್ನಮ್ಮ ವೆಬ್ಸೈಟ್ ಒಳಗ ಕನ್ನಡದಾಗ ಕೊಟ್ಟಿಲ್ಲ, ಅದು ಕೂಡ ಇಂಗ್ಲಿಷ್ ಒಳಗನ ಐತಿ ಸಿಲೆಬಸ್. ಕನ್ನಡದೊಳಗಿತ್ತಂದ್ರೆ ನಾ ಕನ್ನಡದೊಳಗೆ ಎಕ್ಸ್ಪ್ಲೇನ್ ಮಾಡ್ತಿದ್ನಿ. ಸೊ ಕನ್ನಡದೊಳಗಿಲ್ಲ, ಇದು ಎದ್ರೊಳಗೆ ಐತ್ರಿ, ಇಂಗ್ಲಿಷ್ ಲ್ಯಾಂಗ್ವೇಜ್ ಒಳಗೆ ಐತಿ. ನಾನು ನಿಮ್ಗೆ ಅದನ್ನ ನೋಡಿನ ಹೇಳತ್ತೇನೆ. ಓಕೆ, ಇನ್ನು ಬಿ ನೋಡ್ರಿ, ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ಕರ್ನಾಟಕ, ಪ್ರೀ ಅಂಡ್ ಪ್ರೋಟೋ ಹಿಸ್ಟ್ರಿ ಆಫ್ ಕರ್ನಾಟಕ, ಪೆಲಿಯೋಲಿಥಿಕ್, ನಿಯೋಲಿಥಿಕ್, ಮೆಗಾಲಿಥಿಕ್ ಕಲ್ಚರ್ಸ್ ಅಂತ ಹೇಳಿ. ಯೂನಿಟ್ ನಂಬರ್ 2
The early rulers of Karnataka, Shatavahanas, Gautamiputra Shatakarni and their cultural contribution. The Kadambas, Mayur Varma and their cultural contribution. The Gangas, Durvinita and their cultural contributions. Unit number 3, the Deccan Kingdom of Karnataka, the Chalukyas of Badami, early rulers, and Pulkesh II and cultural contribution of Chalukyas. Rashtrakutas, Govind III, Amogha Nrupatunga and their cultural contribution. C. Chalukyas of Kalyana, Vikramaditya VI and their cultural contribution. Unit number 4, the Kalchuris and minor dynasties of Karnataka, Kalchuris of Kalyana, Bijaladeva, Basveshwara and Akkamahadevi, Hoysalas, Vishnuvardhana, Ballala II and their cultural contributions, the Kadambas of Hanagal Kadambas ಅಂತ ಹೇಳ್ತಾರೆ ಅವಾಗ, the Sindhyas of Yelaburgi, the Rattas of Savalatti and their contribution. So in ಮ್ಯಾಪ್ ಟಾಪಿಕ್ಸ್ ನೋಡ್ರಿ ಯಾವ್ದವ ಚಾಲುಕ್ಯನ್ ಎಂಪೈರ್ ಅಂತ ಹೇಳ್ತಾರ ಅವರ ಪುಲ್ಕೇಶ್ ಸೆಕೆಂಡ್ ದ ಅದ್ರ ಪ್ಲೇಸಸ್ ನೋಡ್ರಿ ಯಾವ ಬರ್ತಾವ ಸನ್ನತಿ ಸಂಗನಕಲ್ಲು ಶ್ರವಣ್ ಬೆಳಗೊಳ ಬೇಲೂರು ಬದಾಮಿ ತಲಕಾಡು ಐಹೊಳೆ ಬಿಜಾಪುರ್ ಕೂಡಲ ಸಂಗಮ ಮನ್ಯಖೇತ ಅಂದದಳಿ ಸೊ ಇವಿಷ್ಟು ಅಥವಾ ಮ್ಯಾಪ್ ಟಾಪಿಕ್ಸ್ ಇನ್ನು ಆಪ್ಷನಲ್ ಪೇಪರ್ 2 ಇದು ಚಾಯ್ಸ್ ಇರ್ತೈತಿ ನೀವು ಮೊದಲಿನ ಪೇಪರ್ ತಗೋಬಹುದು ಅಥವಾ ಇದನ್ನ ತಗೋಬಹುದು ಇನ್ನೂ ಒಂದು ಟಾಪಿಕ್ ಐತ್ರಿ ಹಿಸ್ಟ್ರಿ ಆಫ್ ಮಾಡರ್ನ್ ಯುರೋಪ್ ಅಂತ ಹೇಳ್ತಾರವ ಅದ್ರಾಗ ಯುರೋಪಿನ ಹಿಸ್ಟ್ರಿ ನೀವು ಕಲಿತೀರಿ ಬೆಟರ್ ಕರ್ನಾಟಕ ಹಿಸ್ಟ್ರಿ ಓದ್ರ ಚಲೋ ಕರ್ನಾಟಕ ಗೌರ್ಮೆಂಟ್ ಯಾವ ಕರೆದ್ರಪ್ಪ ಅಂತಂದ್ರೆ ನಿಮ್ಗೆ ಆಲ್ಮೋಸ್ಟ್ ಕರ್ನಾಟಕ ಗೌರ್ಮೆಂಟ್ ಅನ್ನು ಬಹಳ ಕ್ವಶನ್ಸ್ ಬಂದಿರ್ತಾವ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ನೋಡಕತ್ರ ಕರ್ನಾಟಕ ಸೀಮಿತವಾಗಿತ್ತಂದ್ರೆ ನೀವು ಅದನ್ನ ಚೂಸ್ ಮಾಡ್ಬೋದು ದ ಎರಾ ಆಫ್ 14th century and 16th century geographical discoveries causes invention and results ಯೂನಿಟ್ ನಂಬರ್ 1 ಅಂತ ಹೇಳ್ತಾನೆ ನಿಮ್ಗೆ ಆಮೇಲೆ ರಿನೈಸೆನ್ಸ್ ಮೀನಿಂಗ್ ಕಾಸಸ್ ಫೀಚರ್ಸ್ ಅಂಡ್ ರಿನೈಸೆನ್ಸ್ ಇನ್ ದ ಫೀಲ್ಡ್ ಆಫ್ ಆರ್ಟ್ ಲಿಟರೇಚರ್ ಅಂಡ್ ಸೈನ್ಸ್ ರಿಫಾರ್ಮೇಶನ್ ಮೂವ್ಮೆಂಟ್ ಕಾಸಸ್ ಮಾರ್ಟಿನ್ ಲೂಥರ್ counter reformation and results the era of 1798 1815 French revolution causes courses and results Napoleon era conquest and reforms um, Metternich era Vienna settlement concept of Europe ಅಂತ ಹೇಳಿ the era of 1830 1870 1830 and 1848 revolutions of France and Europe second of republic ಆಮೇಲೆ second French Europe empire and Napoleon third ಅಂತ ಹೇಳಿ the era of 1870 to 1914 unification of Italy unification of Germany German empire map topics Napoleon conquests locate the concerts of Europe places of historical importance Paris, London, Vienna, Cape of Good Hope, Berlin, Rome, Moscow, Madrid, Constantinople, Alice Lorraine. So ಇದು ಪೇಪರ್ ನಂಬರ್ 2 ಇದು ಇನ್ನೊಂದು ಥರ್ಡ್ ಚಾಯ್ಸ್ ಅದರ ಎರಡು ಪೇಪರ್ ಇರ್ತದೆ ಇದನ್ನೆಲ್ಲ ಸೆಕೆಂಡ್ ಪೇಪರ್ ಒಳಗೆ ಇವು ಮೂರು ಚಾಯ್ಸ್ ಬರ್ತಾವೆ ಹಿಸ್ಟ್ರಿ ಆಫ್ ಟೂರಿಸಂ ಅಂಡ್ ಹೆರಿಟೇಜ್ ಅಂತ ಹೇಳಿ ಅದ್ರ ಮೊದಲೇ ನೋಡ್ರಿ ಡೆಫಿನೇಷನ್ ಅಂಡ್ ಸೋರ್ಸ್ ಆಫ್ ಟೂರಿಸಂ ಇದು ಏನ್ ಯೂಸ್ ಇಲ್ಲ ನನ್ನ ಪ್ರಕಾರ ನಿಮಗೆ ಬೆಸ್ಟ್ ಚಾಯ್ಸ್ ಏನಪ್ಪಾ ಅಂತಂದ್ರೆ ಕರ್ನಾಟಕ ಹಿಸ್ಟ್ರಿ ಓದ್ಕೊಳ್ರಿ ಬಹಳ ಚಲೋ ಐತಿ ಕಾಂಪಿಟೇಟಿವ್ ಎಕ್ಸಾಮ್ ಹೆಲ್ಪ್ ಆಗಿರ್ತೈತಿ ನೋಡ್ರಿ ಮೀನಿಂಗ್ ನೇಚರ್ ಅಂಡ್ ಡೆಫಿನೇಷನ್ ಆಫ್ ಟೂರಿಸಂ ಸೋರ್ಸ್ ಆಫ್ ಟೂರಿಸಂ ಹಿಸ್ಟಾರಿಕಲ್ ಎವಲ್ಯೂಷನ್ ಆಫ್ ಟೂರಿಸಂ ಟೈಪ್ಸ್ ಅಂಡ್ ಸರ್ವಿಸ್ ಆಫ್ ಟೂರಿಸಂ ಅಂತ ಹೇಳ್ತಾರವ types of tourism historical cultural eco tourism etc tourism services travel agency tour operator guides and escorts transport road rail air and water tourist destination and fairs festivals important tourist destinations of southern and northern India incredible India tourism in Karnataka and its perspective one state many worlds fair and festival cultural national and religious festivals museums and tourism in Karnataka museums as a product of tourism historical tribal folk cultural and natural historic museums KSTDC policy Karnataka tourism prospects tourism in Karnataka historical sites hill station benches bird and wildlife sanctuaries study tour to world heritage sites in India ಮ್ಯಾಪ್ ಕ್ವಶನ್ಸ್ ಇಂಪಾರ್ಟೆಂಟ್ ನೋಡ್ರಿ ಯಾವ್ದಾವಲ್ಲಿ ಅಜ್ಮೀರ್ ತಿರುಪತಿ ಅಮೃತ್ಸರ್ ಬನಾರಸ್ ಗೋವಾ ನಾಗರ್ಹೊಳೆ ಹಂಪಿ ಆಗ್ರಾ ಕೋನಾರ್ಕ್ ದಿಲ್ಲಿ ಕಲ್ಕತ್ತಾ ಬೊಂಬೆ ಮೌಂಟ್ ಅಬು 14 ಶ್ರೀನಗರ ಆಮೇಲೆ ಖಜರಾವು ಸೊ ಇವಿಷ್ಟು ಏನಪ್ಪಾ ಅಂತಂದ್ರೆ ನಿಮ್ಗ ಹಿಸ್ಟ್ರಿ ಸಿಲೆಬಸ್ ಇರ್ತಾವ ಇನ್ನ ಇದು 50 ಮಾರ್ಕ್ಸ್ ಕ್ವಶನ್ ಇರ್ತದ ನಿಮ್ಗ ಏನ SEC ಇದಿಷ್ಟು ಸಿಲೆಬಸ್ ಐತಿ ಸೊ ಇನ್ನ 6 ಸೆಮಿಸ್ಟರ್ ವಿಡಿಯೋ ಬೇಕಪ್ಪ ಅಂತಂದ್ರೆ ಅದನ್ನ ಕೇಳ್ರಿ ಅದನ್ನು ಬೇಕಾದ್ರೆ ಮಾಡಂದ್ರೆ ಮಾಡ್ತೀನಿ ಇಲ್ಲಂದ್ರೆ ಸುಮ್ಮ ರಾಣಿ ಚರಮ ಯೂನಿವರ್ಸಿಟಿ ವೆಬ್ಸೈಟ್ ಡೌನ್ಲೋಡ್ ಮಾಡ್ಕೊಳ್ರಿ ಅದ್ರ ನಿಮ್ಗೆ ವೆಬ್ಸೈಟ್ ಒಳಗ ಈ PDF ಸಿಕ್ಬಿಡ್ತೈತೆ ನಿಮ್ಗೆ 6 ಸೆಮಿಸ್ಟರ್ ದಟ್ ಯು ಕ್ಯಾನ್ ಸಿ
ಇಲ್ಲಿವರೆಗೂ ಹೇಳಿದ್ದ ಗಂಟೆ ಹರ್ಕೊಂಡಿದ್ದು ನಿಮ್ಗೆ ಚಲೋ ಅನ್ಸುತ್ತಪ್ಪ ಅಂತಂದ್ರೆ ಶೇರ್ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಹಂಗ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಯಾವ ಒಂದು ವಿಡಿಯೋ ಯಾವ